ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ, ಅಲ್ಲ ಈ ಭೂಮಿಯಲ್ಲಿ ಕೇವಲ ಹೂ ಕೊಟ್ಟದ್ದಕ್ಕೆ ಇಷ್ಟು ಪುಣ್ಯವೋ ಅಲ್ಲ ಬೇರೆ ವಸ್ತುಗಳನ್ನು ಕೊಟ್ಟರೆ ಮತ್ತೆ ಪುಣ್ಯ ಉಂಟಾ ಅಂತ ಹೇಳಿದಾಗ ಅವರು ಹೇಳ್ತಾರೆ, ನೀವು ಭೂದಾನ, ಗೋದಾನ, ಸುವರ್ಣದಾನ, ರಜತ ಬೆಳ್ಳಿಯ ದಾನ, ವಸ್ತ್ರದಾನ, ರತ್ನದಾನ ಎಲ್ಲ ದಾನವನ್ನು ಮಾಡಬೇಕು. ಈ ಎಲ್ಲವೂ ಕೂಡ ಶ್ರೇಷ್ಠವಾದದ್ದು. ಹಾಗಾಗಿ ಈ ದಾನ ಕೊಡುವಾಗ ಭೂದಾನ ಅಂತ ಹೇಳಿದರೆ ಎಷ್ಟು ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟು ಕೇಳಿದರೆ ಗೋಚರ್ಮ ಮಾತ್ರ ಅಂತ ಹೇಳಿದರು. ಗೋಚರ್ಮ ಮಾತ್ರದಷ್ಟು ಭೂಮಿಯನ್ನು ಅಂತ ಅಂದರೆ ಏನು ಕೇಳಿದರೆ 10 ಹಸ್ತಗಳ ಪ್ರಮಾಣಕ್ಕೆ ಒಂದು ದಂಡ, 30 ದಂಡಗಳಿಗೆ ಒಂದು ನಿವರ್ತ, 10 ನಿವರ್ತಕ್ಕೆ ಒಂದು ಬ್ರಹ್ಮ ಅಥವಾ ಗೋಚರ್ಮ ಅಂತ. ಸಾಮಾನ್ಯವಾಗಿ ಹೇಳಿದರೆ 3000 ಅಥವಾ 3 ಉದ್ದಗಲವುಳ್ಳಂಥ ಭೂಮಿಗೆ ಬ್ರಹ್ಮನಿಗೆ ಗೋಚರ್ಮ ಅಂತ ಕರೀತಾರೆ. 1000 ಹಸುಗಳು, 1000 ಎತ್ತು ಕರುಗಳು ಸಹಿತವಾಗಿ ಆರಾಮ್ಸೆ ಇರಲಿಕ್ಕೆ, ಸ್ವಚ್ಛಂದವಾಗಿ ಇರಲಿಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗಕ್ಕೆ ಗೋಚರ್ಮ ಅಂತ ಕರೀತಾರೆ ಅಂತ. ಹಾಗಾದರೆ ಅಷ್ಟು ದೊಡ್ಡದಾದಂತಹ ಭೂಮಿಯನ್ನು ದಾನ ಕೊಡಬೇಕು ಅಂತ. ಹೀಗೆ ಒಂದೊಂದು ದಾನಕ್ಕೆ ಅದುಗಳಿಗೆ ಪ್ರಮಾಣ, ಯಾರಿಗೆ ಕೊಡಬೇಕು, ಅವರ ಯೋಗ್ಯತೆ ಏನು, ಹೀಗೆಲ್ಲ ಹೇಳ್ತಾ ಮುಂದೆ ಹೇಳ್ತಾರೆ, ಅನ್ನದಾನ ಮಾಡಿದರೆ ಅನ್ನದಾಹ ಸುಖಿನೋ ನಿತ್ಯಂ ವಸ್ತ್ರದೋ ರೂಪವಾನ್ ಭವೇತ್ ಸನರ ಸರ್ವಭುಗ್ಭೂಯ ಯೋ ದದಾತಿ ವಸುಂಧರ ಅಂತ. ಅನ್ನದಾನ ಮಾಡಿದವರು ಯಾವಾಗಲೂ ಸುಖವನ್ನು ಪಡೀತಾರೆ. ಹಾಗಾಗಿ ಅನ್ನದಾನ ಎನ್ನುವಂಥದ್ದಕ್ಕೆ ಇರುವಂಥ ಫಲವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ವೇಳೆ ವಸ್ತ್ರದಾನ ಮಾಡಿದರೆ ನೀವು ರೂಪವಾನ್ ಭವೇತ್, ಒಳ್ಳೆಯ ಸೌಂದರ್ಯ ಬರುತ್ತದೆ. ಕೆಲವರು ಹೇಳ್ತಾರೆ, ನಾನು ಯಾಕೆ ಮರ್ರೆ ಕಪ್ಪಿದ್ದೇನೆ, ನಾನು ಯಾಕೆ ಬೆಳ್ಳಗಿದ್ದೇನೆ, ನಾನು ಯಾಕೆ ಉದ್ದ ಇದ್ದೇನೆ ಕೇಳಿದರೆ, ನಾವು ಜನ್ಮ ಜನ್ಮಾಂತರದಲ್ಲಿ ಯಾವ ರೀತಿಯಾದ ವಸ್ತುಗಳನ್ನು ಕೊಡದೇ ಇದ್ದರೆ ಆ ರೀತಿಯಾದ ಕುರೂಪ ಬರ್ತದೆ. ಒಳ್ಳೆಯ ವಸ್ತುಗಳನ್ನು ಕೊಟ್ಟರೆ ಒಳ್ಳೆಯ ಸೌಂದರ್ಯ ಬರ್ತದೆ. ಹಾಗಾಗಿ ವಸ್ತ್ರದಾನವನ್ನು ಮಾಡಿದರೆ ರೂಪ ಬರ್ತದೆ ಅಂತ ಹೇಳಿದರು. ಸನರ ಸರ್ವಭುಗ್ಭೂಯ ಯೋ ದದಾತಿ ವಸುಂಧರ. ಇನ್ನು ಭೂಮಿಯನ್ನು ದಾನ ಮಾಡಿತು ಕೇಳಿದರೆ ಎಲ್ಲ ಭೋಗ ವಸ್ತುಗಳನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾರೆ. ಹಾಗಾಗಿ ಭೂದಾನ ಯಾರಾದರೂ ಮಾಡಿದರೆ ನಾವು ಹೇಳೋದು ಅಂತ, ಏನು ಮಾರ್ರೆ ಅವರಿಗೆ ಏನು ಕಡಿಮೆ ಆಗಿದೆ, ಎಲ್ಲ ಉಂಟು ನೋಡಿ, ಎಲ್ಲ ಅವರಿಗೆ ಸಿಗ್ತದೆ ಅಂತ. ಹಾಗಾದರೆ ಅಂಥದ್ದೆಲ್ಲ ಸಿಕ್ಕಬೇಕು ಅಂತ ಆದರೆ ಜನ್ಮಾಂತರದಲ್ಲಿ ಇಂತಹ ದಾನಗಳನ್ನು ಕೊಟ್ಟಿರಬೇಕು ಅಂತ. ಹಾಗಾಗಿ ವಸುಂಧರೆ ಭೂಮಿಯನ್ನು ದಾನ ಮಾಡಿತು ಕೇಳಿದರೆ ಎಲ್ಲ ಭೋಗ ಜೀವನಗಳು ಸಿಗ್ತದೆ ಅಂತ ಹೇಳ್ತಾರೆ. ಯಥಾ ಗೌಹು ಭರೇಣೇ ವತ್ಸಂ ಕ್ಷೀರಮುತ್ಸೃಜ್ಯ ಕ್ಷೀರಿಣಿ ಏವಂ ದತ್ತ ಸಹಸ್ರಾಕ್ಷ ಭೂಮಿರ್ಭವತಿ ಭೂಮಿದಂ ಅಂತ. ಅಂದರೆ ಹೇಗೆ ಹಾಲನ್ನು ಹಿಂಡುವಂತಹ ದನ ತಾನೇನು ಮಾಡ್ತದೆ, ಹಾಲನ್ನು ಕೊಟ್ಟು ಕರುಗಳನ್ನು ಪೋಷಣೆ ಮಾಡ್ತದೋ ಅದೇ ರೀತಿಯಾಗಿ ಭೂಮಿದಾನ ಮಾಡಿದಂಥವರನ್ನು ಭೂಮಿ ತಾನು ಪೋಷಣೆ ಮಾಡ್ತಾಳೆ. ಅದರಿಂದ ನಾವು ಕೊಟ್ಟರೆ ತೃಪ್ತನಾದಂಥ ಭಗವಂತ ನಮಗೆ ಅನೇಕವಾದಂಥ ಫಲವನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಇದಿಷ್ಟಿಲ್ಲದೆ ಸಿಂಹಾಸನ ದಾನ ಹೇಳ್ತಾರೆ. ಕೆಲವರದ್ದು ಅದೆಲ್ಲ ದಾನ ಮಾಡ್ಬೋದಾ, ದಾನ ಇಷ್ಟೇ ಅಲ್ವಾ, ಈ ಹೋಮಕ್ಕೆ ಎಷ್ಟು ದಾನ ಕೊಡಬೇಕು, ಬಜ್ಯದಲ್ಲಿ ಏನು ದಾನ ಕೊಡಬೇಕು ಅಂತ, ಅದು ಅಷ್ಟೇ ಕೊಡಬೇಕು ಅಂತಲ್ಲ, ಎಷ್ಟು ಸಹ ಕೊಡ್ಬೋದು, ಮಿನಿಮಮ್ ಇಷ್ಟಾದರೂ ಕೊಡಿ ಅಂತ ಹೇಳಿದ್ದು. ಇಲ್ಲಿ ಹೇಳುವಾಗ ಸಿಂಹಾಸನ ದಾನ ಹೇಳ್ತಾರೆ, ಶ್ವೇತಛತ್ರ ದಾನ, ಆನೆ, ಕುದುರೆ ಎಲ್ಲವನ್ನೂ ಕೂಡ ಈ ದಾನಗಳಲ್ಲಿ ಕೊಟ್ಟರೆ ಭಾರೀ ಒಳ್ಳೆಯದು ಅಂತ ಹೇಳ್ತಾರೆ. ಯಾರು ಹೀಗೆ ಕೊಡ್ತಾರೋ ಆಗ ಸೂರ್ಯ, ವರುಣ, ಅಗ್ನಿ, ಬ್ರಹ್ಮ, ಚಂದ್ರ, ರುದ್ರ ಇವರೆಲ್ಲ ಬಂದು ಅವನನ್ನು ಆಧರಿಸಿ ಅವನನ್ನು ಕರ್ಕೊಂಡು ಹೋಗುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತ್ರೀಣ್ಯಾಹುರತಿ ದಾನಾನಿ ಗಾವಃ ಪೃಥ್ವಿ ಸರಸ್ವತಿ ನರಕಾದುದ್ಧರಂತಂತೆ ಜಪಪಾಪಾನ ಮೋಹನಾತ್ ಅಂತ, ದೋಹನಾತ್ ಅಂತ. ಅಂದರೆ ಭೂದಾನ ಅಥವಾ ಪೃಥ್ವಿದಾನ, ಇನ್ನೊಂದು ಸರಸ್ವತಿ ದಾನ ಅಂದರೆ ವಿದ್ಯಾದಾನ ಅಂತ ಅರ್ಥ. ಈ 3 ದಾನ ಕೊಟ್ಟಿತು ಕೇಳಿದರೆ ಮನುಷ್ಯ ಉದ್ಧಾರ ಆಗ್ತಾನೆ. ಹಾಗಾಗಿ ಒಂದಕ್ಕಿಂತ ಒಂದು ಮಿಗಿಲಾದದ್ದು ಅಂತ ಹೇಳ್ತಾರೆ. ಗೋದಾನ, ಹಾಗೆಯೇ ಪೃಥ್ವಿದಾನ, ಹಾಗೆಯೇ ವಿದ್ಯಾದಾನ. ಅನ್ನೇನ ಕ್ಷಣಿಕಾ ತೃಪ್ತಿ, ಅನ್ನ ಊಟ ಮಾಡಿದರೆ ಹೊಟ್ಟೆ ಸಾಕು ಹೇಳ್ತಾರೆ. ಆದರೆ ವಿದ್ಯಾದಾನಂತೂ ಅದು ವಿದ್ಯೆಯನ್ನು ನೀವು ಕೊಟ್ಟರೆ ಯಾವತ್ ಜೀವನವರೆಗೂ ಕೂಡ ಅವನಿಗೆ ಅದರದ್ದು ಪುಣ್ಯ ಬರ್ತಾ ಇರ್ತದೆ ಅಂತ. ಹೀಗೆ ದಾನವನ್ನು ಹೇಳ್ತಾರೆ. ಪ್ರಾವೃತ ವಸ್ತ್ರದ ಯಾಂತಿ ನಗ್ನ ಯಾಂತಿ ಸವಸ್ತ್ರದ ತೃಪ್ತ ಯಾಂತ್ಯಸ್ತ್ವದಾತಾರ ಕ್ಷುದಿತ ಯಾಂತ್ಯನ್ನದಾಹ. ಹಿಂದಿನ ಜನ್ಮದಲ್ಲಿ ಒಂದು ವೇಳೆ ವಸ್ತ್ರ ನೀವು ಕೊಡಲಿಲ್ಲ ಅಂತೇಳಿದರೆ ಈಗ ನಿಮಗೆ ಒಳ್ಳೆಯ ವಸ್ತ್ರ ಸಿಕ್ಕೋದಿಲ್ಲ. ಹಾಗಾದರೆ ಏನು, ಒಳ್ಳೆಯ ಬಟ್ಟೆಯನ್ನು ಈಗ ಕೊಟ್ಟರೆ ಮುಂದೆ ನಿಮಗೆ ಒಳ್ಳೆ ಬಟ್ಟೆ ಉಡುವಂತಹ ಯೋಗ ಬರ್ತದೆ ಅಂತ ಹೇಳ್ತಾರೆ. ಒಂದು ವೇಳೆ ಕೊಡಲಿಲ್ಲದಿದ್ದರೆ ನಿಮಗೆ ಒಳ್ಳೆಯ ಬಟ್ಟೆ ದೊರಕೋದಿಲ್ಲ. ತೃಪ್ತ ಯಾಂತ್ಯಸ್ತ್ಯದಾತಾರ ಕ್ಷುದಿತ ಯಾಂತ್ಯನನ್ನದಾಹ. ನೀವು ಒಂದು ವೇಳೆ ಜನ್ಮಾಂತರದಲ್ಲಿ ಅನ್ನದಾನ ಮಾಡಲಿಲ್ಲ ಹೇಳಿದರೆ ಈಗ ನಿಮಗೆ ಊಟಕ್ಕೆ ತತ್ವಾರ ಬರ್ತದೆ. ಹಾಗಾದರೆ ನಮಗೆ ಇವತ್ತು ತಿನ್ನಲಿಕ್ಕೆ ಉಂಟು ಅಂತ ಆದರೆ ನಾವು ಏನು ಮಾಡಬೇಕು, ಇನ್ನೊಬ್ಬರಿಗೆ ಒಂದಿಷ್ಟು ಜನರಿಗೆ ಊಟ ಹಾಕಿತು ಕೇಳಿದರೆ ಇದು ಜನ್ಮಾಂತರದಲ್ಲಿ ನಮಗೆ ಬರ್ತದೆ. ಇನ್ನು ನರಕದ ಭಯದಿಂದ ಯಾರಾದರೂ ಇದ್ದರೆ ಪಿತೃಗಳೆಲ್ಲ, ಆಗ ಈ ದಾನಗಳನ್ನೆಲ್ಲ ಮಾಡಿದರೆ ಅವರ ಉದ್ದೇಶದಿಂದ
ಅದು ಕೂಡ ವಿಶೇಷವಾಗಿ ಗಯಾ ಕ್ಷೇತ್ರಕ್ಕೆ ಹೋಗಿ ದಾನ ಮಾಡಿತು ಅಂತ ಕೇಳಿದರೆ ಆಗ ಅವರ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಭೂಮಿದಾದ್ ಭೂಮಿವರ್ತಶ್ಚ ನಾಪರಃ ಪುಣ್ಯ ಪಾಪವಾನ್ ಊರ್ಧ್ವಾದಭ್ಯಶ್ಚ ತಿಷ್ಠೇತ ಯಾವದಾ ಭೂತ ಸಂಪ್ಲವಂ. ಭೂಮಿದಾನವನ್ನು ಕೊಟ್ಟರೆ ಭೂಮಿಯನ್ನು ಕಳೆಕೊಂಡವರಿಗೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ಆ ಭೂಮಿಯನ್ನು ಪಡಿಬೇಕು ಅಂತಾದರೆ ಏನು ಮಾಡಬೇಕು ಕೇಳಿದರೆ, ನಾವೂ ಕೂಡ ಪ್ರಳಯದವರೆಗೆ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಬೇಕು ಹೇಳಿದರೆ ಭೂಮಿದಾನ ಇದ್ದಾಗ ಭೂಮಿದಾನವನ್ನು ಕೊಡಿ ಅಂತ ಹೇಳ್ತಾರೆ. ನಾವು ಕೊಡದೇ ಇದ್ದರೆ ಮತ್ತೆ ಮುಂದೆ ನಮಗೆ ಪ್ರಳಯದವರೆಗೂ ಅಂಥ ಭೂಮಿ ಎನ್ನುವಂಥದ್ದು ಸಿಕ್ಕೋದಿಲ್ಲ. ಹಾಗಾಗಿ ಹೇಳ್ತಾರೆ, ನೀವು ಅಶ್ವಮೇಧ ಯಾಗ ಮಾಡಿದರೂ ಅದಕ್ಕಿಂತ ಮಿಗಿಲಾದ ದಾನದಿಂದಾಗಿ ನಿಮಗೆ ಭೂಮಿದಾನದ ಫಲ ಅದಕ್ಕಿಂತ ಮಿಗಿಲಾದದ್ದು ಅಂತ. ಕೃತಂ ದತ್ತಂ ತಪೋಧೀತಂ ಯತ್ಕಿಂಚಿತ್ ಧರ್ಮ ಸಂಸ್ಥಿತಂ ಅರ್ಧಾಂಗುಲಸ್ಯ ಸೀಮಾಯಾ ಹರಣೇನ ಪ್ರಣಶ್ಯತಿ. ನೀವು ಅರ್ಧಾಂಗುಲದ ಭೂಮಿದಾನ ಮಾಡಿದ್ರೂ ಸಾಕು, ನೀವು ಹಿಂದೆ ಮಾಡಿದ ಎಲ್ಲ ಪಾಪಗಳಿಂದ ನೀವು ದೂರರಾಗಿ ಬಿಡ್ತೀರಿ ಅಂತ ಹೇಳ್ತಾರೆ. ಕೆಲವು ಸಲ ಅಗ್ನಿದಗ್ಧ ಪ್ರರೋಹಂತಿ ನೋಡಿ, ನಾವು ಪಾಪಗಳಲ್ಲಿ ಅಥವಾ ಯಾವುದೇ ಇರಲಿ ಅಗ್ನಿಯಲ್ಲಿ ಹಾಕಿದ್ರೂ ಕೂಡ ಕೆಲವು ಸಲ ಅದು ಚಿಗುರಿ ಮತ್ತೆ ಬರ್ತದೆ. ಸೂರ್ಯದಗ್ಧಾಹ ತಥೈವಚ, ಸೂರ್ಯನಲ್ಲಿ ನಾವು ಕೆಲವು ಸಲ ಒಣಗಿರ್ತದೆ, ಆದರೂ ಕೂಡ ಮತ್ತೆ ನೀರೆಲ್ಲ ಬಂದ ನಂತರ ಮತ್ತೆ ಅದು ಚಿಗುರಿ ಬರ್ತದೆ. ಆದರೆ ರಾಜದಂಡ ಹತಾಶ್ಚೈವ ಬ್ರಹ್ಮದಗ್ಧೋನ್ಮರೋಹತಿ, ರಾಜದಂಡದಿಂದ ಗಾಯಗೊಂಡವರು ಅವರು ಮತ್ತೆ ಬದುಕಿ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ದಾನ ಕೊಡುವುದು ಮಾತ್ರ ಅಲ್ಲ, ರಾಜದಂಡವನ್ನು ನಾವು ಕೊಡಬೇಕು. ಗವರ್ಮೆಂಟಿಗೆ ಕೊಡುವಂಥ ಯಾವ ಟ್ಯಾಕ್ಸ್ ಉಂಟು, ಕರ ಏನುಂಟು, ಕಪ್ಪ ಉಂಟು, ಅದನ್ನು ಕೊಡಬೇಕು. ಒಂದು ವೇಳೆ ನೀವು ಕೊಡದಿದ್ದರೆ ಮತ್ತೆ ಅವನು ಬೆಳೆಯೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲ ದಾನಗಳನ್ನು ಬೇರೆಯವರಿಗೆಲ್ಲ ಕೊಡ್ತೀರಿ, ಸರ್ವಕಾರಕ್ಕೆ ಕೊಡುವಂಥ ಯಾವ ಟ್ಯಾಕ್ಸ್ ಉಂಟು ಅದನ್ನು ಕೊಡಲೇಬೇಕು ಹೇಳ್ತಾರೆ. ಎಷ್ಟು ಹೇಳ್ತಾರೆ ಕೇಳಿದರೆ, ಇದೆಲ್ಲ ವಿಷವೇ ಅಲ್ಲ. ನ ವಿಷಂ ವಿಷಮಿತ್ಯಾಹು ಬ್ರಹ್ಮಸ್ವಂ ವಿಷಮುಚ್ಯತೆ, ವಿಷಂ ಏಕಾಕಿನಂ ಹಂತೆ ಬ್ರಹ್ಮಸ್ವಂ ಪುತ್ರ ಪೌತ್ರಕಂ. ಈಗ ಪಾಯ್ಸನ್ ಅಂತ ಉಂಟು, ಇದು ನಿಜವಾಗಿ ಪಾಯ್ಸನೇ ಅಲ್ಲ. ಯಾಕೆ ಕೇಳಿದರೆ, ನೀವು ಪಾಯ್ಸನ್ ತಗೊಂಡ್ರೆ ಈ ಒಂದು ಬಾಡಿ ನಾಶ ಆಗುತ್ತೆ, ದೇಹ ನಾಶ ಆಗುತ್ತೆ, ಆದರೆ ಮತ್ತೊಂದು ಜನ್ಮ ಬರ್ತದಲ್ಲ. ಈ ವಿಷದಿಂದ ಈ ದೇಹ ಮಾತ್ರ ನಾಶ ಆಗುತ್ತೆ. ಆದರೆ ಭಗವಂತನ ಬ್ರಹ್ಮಸ್ವ ಅಥವಾ ದೇವಸ್ವ ಏನೋ ಉಂಟು, ದೇವರ ಭಗವಂತನ ಹಣ, ಅದನ್ನೆಲ್ಲಿಯಾದರೂ ನೀವು ನುಂಗಿ ಹಾಕಿದರೆ ಇದು ಈ ಒಂದು ದೇಹ ಅಲ್ಲ, ಜನ್ಮ ಜನ್ಮಾಂತರಕ್ಕೆ ಅದು ಬರ್ತದೆ. ಹಾಗಾಗಿ ಈ ವಿಷದ ಎದುರುಗಡೆ ಯಾವುದು ದೇವರ ಹಣವನ್ನು ಒಳಗೆ ಹಾಕುವಂತಹ ಏನೊಂದು ದುರಿತ, ಏನೊಂದು ಪಾಪ, ಏನೊಂದು ವಿಷ ಉಂಟು, ಅದರ ಎದುರುಗಡೆ ದೇಹವನ್ನು ನಾಶ ಮಾಡುವ ಯಾವ ಪಾಯ್ಸನ್ ಉಂಟು ಅದು ಏನೂ ಅಲ್ಲ. ಅಂದರೆ ಏನು ಅರ್ಥ ಕೇಳಿದರೆ, ರಾಜನಿಗೆ ಕೊಡಬೇಕಾದಂಥ ಹಣವನ್ನು ರಾಜನಿಗೆ ಕೊಡಲೇಬೇಕು, ದೇವರಿಗೆ ಕೊಡಬೇಕಾದ ಹಣವನ್ನು ನಾವು ದೇವರಿಗೆ ಕೊಡಲೇಬೇಕು. ನಾವೇನು ಹೇಳ್ತೇವೆ, ಅಲ್ಲ ಹುಂಡಿ ಹಾಕಿದರೆ ಅವರು ಕೊಂಡೋಗ್ತಾರೆ, ಇವರು ಕೊಟ್ಟರೆ, ಅದರ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ನಾವು ಕೊಟ್ಟದ್ದು ದೇವರಿಗೆ, ಹಾಗಾಗಿ ದೇವರಿಗೆ ಅರ್ಪಣೆ ಮಾಡುವಂತಹ ದ್ರವ್ಯಗಳನ್ನು ಅರ್ಪಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ದಾನಕ್ಕೆ ಯಾರು ಅರ್ಹರು ಅಂತ ಹೇಳಿದರೆ, ಸಂತುಷ್ಟಾಯ ವಿನೀತಾಯ ಶ್ರೋತ್ರಿಯಾಯ ಕುಟುಂಬಿನೇ ವೇದಾಭ್ಯಾಸ ತಪೋಜ್ಞಾನೇಂದ್ರಿಯ ಸಂಯಮ ಶಾಲಿನೇ ಈದೃಶಾಯ ಶಿರಶ್ರೇಷ್ಠ ಯದ್ದತ್ತಂ ಹಿ ತದಕ್ಷಯಂ ಆಮ ಪಾತ್ರೇ ಯಥಾನ್ಯಸ್ತಂ ಕ್ಷೀರಂ ದಧಿಘೃತಂ ಮಧು ಅಂತ. ಅಂದರೆ ಯಾರಿಗೆ ದಾನ ಕೊಟ್ಟರೆ ಹೆಚ್ಚು ಫಲ, ಬೇರೆಯವರು ಯಾರಿಗೂ ದಾನ ಕೊಡ್ಬೋದು, ಬ್ರಾಹ್ಮಣನಿಗೆ ಯಾರಿಗೂ ಕೊಡ್ಬೋದು, ಆದರೆ ಅದರಲ್ಲಿ ಕೂಡ ಯದೃಚ್ಛಾಲಾಭ ಸಂತುಷ್ಟನಾದವನಿಗೆ ಕೊಟ್ಟರೆ ಜಾಸ್ತಿ ಫಲ. ಏನು ಯದೃಚ್ಛಾಲಾಭ ಅಂತ ಕೇಳಿದರೆ, ಇದ್ದದ್ರಲ್ಲಿ ಸುಖ ಪಡುವವನು, ಯಾವತ್ತೂ ಕೂಡ ಅಷ್ಟು ನನಗೆ ಕೊಡಲಿಲ್ಲ, ಇಷ್ಟು ಕೊಡಲಿಲ್ಲ ಅಂತ ಕಮೆಂಟೇ ಮಾಡಲಿಲ್ಲ. ಕೆಲವರಿಗೆ ನೀವು ಎಷ್ಟೇ ಕೊಡಿ ಮತ್ತವರು ಹೇಳ್ತಾರೆ ಎಂಥದ್ದು, ಅಲ್ಲ ಮಾರ್ರೆ ಅವರಿಗೆ ಇನ್ನಷ್ಟು ಕೊಟ್ಟರೇನು, ಅವರಿಗೆ ಎಷ್ಟು ಸಹ ಉಂಟು ಇನ್ನೂ ಕೊಡ್ಬೋದಲ್ಲ ಅಂತ ಹೇಳ್ತೇವೆ. ಆದರೆ ಅವರಿಗೆ ಎಷ್ಟು ಸಹ ಇರಲಿ, ನಮಗೆ ಕೊಡಬೇಕು ಅಂತ ಏನಾದರೂ ಉಂಟಾ, ನಾವು ಅದು ಆಲೋಚನೆ ಮಾಡೋದಿಲ್ಲ. ಅವರಿಗಿಷ್ಟ ಇರುವಾಗ ಕೊಟ್ಟದ್ದು ಏನೂ ಅಲ್ಲ ಅಂತ ಹೇಳ್ತೇವೆ. ಅದಲ್ಲ, ಮತ್ತೆ ನನಗೆ ಭಗವಂತ ಇಷ್ಟು ಕೊಡಿಸಿದ್ದಾನೆ, ಹಾಗಾಗಿ ಭಗವಂತ ಕೊಟ್ಟದ್ದನ್ನು ನಾನಿಷ್ಟು ಸ್ವೀಕಾರ ಮಾಡ್ತೇನೆ ಅಂತೇಳಿ ಯಾರು ಹೀಗೆ ಯದೃಚ್ಛಾಲಾಭ ಸಿಕ್ಕಿದ್ರಲ್ಲಿ ತೃಪ್ತಿಯನ್ನು ಯಾರು ಪಡ್ತಾನೋ ಅಂಥವನಿಗೆ ಕೊಟ್ಟರೆ ಅದಕ್ಕೆ ಅನಂತ ಫಲ ಅಂತ ಹೇಳಿದರು. ಶ್ರೋತ್ರಿಯಾಯ ಕುಟುಂಬಿನಿ. ಆಮೇಲೆ ಹೇಳ್ತಾರೆ ಶ್ರೋತ್ರಿಯ, ಒಳ್ಳೆ ಕೇಳಿದ್ದಾರೆ ಅಂತ. ಯಾವತ್ತು ಪಾಠ ಅಟೆಂಡ್ ಆಗೋದು ಮಾತ್ರ ಅಲ್ಲ ಕ್ಲಾಸಿಗೆ, ಮತ್ತು ಎಷ್ಟು ಪಾಠ ಕೇಳಿದ್ದಾರೆ ಅಂತ ಮುಖ್ಯ. ಹಾಗೆ ಶಾಸ್ತ್ರ ಬಗ್ಗೆ ಕ್ಲಾಸಿಗೆ ಕೂತಂಡದ್ದಲ್ಲ, ಕೂತಿದ್ದು ಮತ್ತು ಕೇಳಿದ್ದಾರೆ, ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಎಜುಕೇಷನಿಗೆ ಶ್ರೋತ್ರಿಯ, ಅಧ್ಯಯನಗಳು ಪುರಾಣಾದಿಗಳ ಅರ್ಥಚಿಂತನೆ ಯಾರು ಮಾಡಿದ್ದಾನೋ ಅವನನ್ನು ಶ್ರೋತ್ರಿಯ ಅಂತ ಕರೀತಾರೆ. ಹಾಗಾಗಿ ಅವರಿಗೆ ದಾನವನ್ನು ಕೊಟ್ಟರೆ ಅದಕ್ಕೆ ತುಂಬ ಫಲ. ಹಾಗೆಯೇ ಕುಟುಂಬಿನೇ, ಕುಟುಂಬ ಇರಬೇಕು. ಬ್ರಹ್ಮಚಾರಿಗೆ ಕೊಟ್ಟರೆ ಪುಣ್ಯ ಉಂಟು, ಆದರೆ ಅದಕ್ಕಿಂತಲೂ ಹೆಚ್ಚು ಪುಣ್ಯ ಯಾರಿಗೆ ಕೇಳಿದರೆ, ಯಾರು ಮಡದಿ ಮಕ್ಕಳನ್ನು ಸಾಕಿಕೊಂಡು ಗೃಹಸ್ಥಾಶ್ರಮದಲ್ಲಿ ಇರ್ತಾರಲ್ಲ ಅಂತಹ ಬ್ರಾಹ್ಮಣನಿಗೆ ಕೊಟ್ಟರೆ ತುಂಬ ಪುಣ್ಯ ಅಂತ ಹೇಳ್ತಾರೆ.
ವೇದಾಭ್ಯಾಸ ಮಾಡಿದವನಿಗೆ, ತಪಸ್ಸು ಮಾಡಿದವನಿಗೆ, ಜ್ಞಾನಿಗಳಿಗೆ, ಇಂದ್ರಿಯ ನಿಗ್ರಹವುಳ್ಳವರಿಗೆ, ಇಂಥವರಿಗೆ ಕೊಡಬೇಕು. ಅದರಲ್ಲಿಯೂ ಮತ್ತೆ ಹೇಳ್ತಾರೆ, ಈದೃಶಾಯಸುರ ಯದ್ದತ್ತಂ ಹಿ ತದಕ್ಷಯಂ, ಯಾವುದು ಕೊಟ್ಟಿದ್ದೀರೋ ಅದು ಅಕ್ಷಯವಾದಂಥ ಫಲ ಬರುತ್ತದೆ. ಇನ್ನು ಆ ಪಾತ್ರೆಯಲ್ಲಿ ಹಾಕಿದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದೆಲ್ಲವೂ ಅಷ್ಟೇ ಕೆಡದೇ ಇರುವಾಗ ಕೊಡಬೇಕು. ಹಾಗೆ ಕೊಟ್ಟರೆ ಅದು ಅಕ್ಷಯ ಅಂತ. ಕೆಲವು ಸಲ ಹಾಳಾಗಿ ಹೋಗ್ತದೆ. ಹಾಳಾದ ಪದಾರ್ಥಗಳನ್ನು ಕೊಡಬಾರ್ದು. ಏವಂ ಗಾಂಚ ಹಿರಣ್ಯಂಚ ವಸ್ತ್ರವನ್ನ ಮಹೀಂತಿಲಾನ್ ಅವಿದ್ಯಾನ್ ಪ್ರತಿಗೃಹ್ಣಾತಿ ಭಸ್ಮೀಭವತಿ ಕಾಷ್ಠವತ್. ಯಾರು ಈ ರೀತಿಯಾಗಿ ಯೋಗ್ಯ ಬ್ರಾಹ್ಮಣರಿಗೋ ಅಥವಾ ಯೋಗ್ಯ ವ್ಯಕ್ತಿಗಳೋ ದಾನ ಕೊಡ್ತೀರೋ ಆವಾಗ ನಮ್ಮದು ಏನೆಲ್ಲ ಪಾಪಗಳುಂಟು ಅದೆಲ್ಲ ಭಸ್ಮೀಭವತಿ, ಭಸ್ಮ ಆಗತ್ತೆ. ಹೇಗೆ ಕೇಳಿದರೆ ಕಾಷ್ಠವತ್ ಅಂತ ಹೇಳ್ತಾರೆ. ಕಟ್ಟಿಗೆಯನ್ನು ಸುಟ್ಟಾಗ ಕಟ್ಟಿಗೆ ಹೇಗೆ ನಾಶ ಆಗತ್ತೋ ಹಾಗೆ ನಮ್ಮ ಪಾಪಗಳು ನಾಶ ಆಗುತ್ತದೆ ಅಂತ ಹೇಳ್ತಾರೆ. ಅಷ್ಟು ಹೊತ್ತಿಗಾಗುವಾಗ ನಾರದರು ರುದ್ರದೇವರ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಕೇಳಿದರೆ, ನೀವು ದಾನ ದಾನ ಅಂತೆಲ್ಲ ಹೇಳಿದ್ರಿ ಹೌದು, ಆದರೆ ನಮ್ಮದು ಗ್ರಾಚಾರ ಎಷ್ಟು ದಾನ ಕೊಟ್ಟರೂ ಪರಿಹಾರ ಆಗುವುದಿಲ್ಲ. ಕೆಲವು ಸಲ ನಾವೇನು ಹೇಳ್ತೇವೆ ಕೇಳಿದರೆ, ಹೌದು ಸ್ವಾಮಿ ನನ್ನ ಗ್ರಾಚಾರ ಸರಿ ಇಲ್ಲ ಅಂತ ಹೇಳ್ತೇವೆ. ಗ್ರಹಚಾರಗಳು ಅಂದರೆ ಏನು, ಆದರೆ ಏನು ಅಂತ ಕೇಳಿದ ಆಗ ಶನಿಗ್ರಹಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾನೆ. ಈ ಶನಿ ಅಂತ ಇದ್ದಾನಲ್ಲ, ಶನಿ ಹಿಡ್ದವ ಅಂತ ಬೈತೇವೆ, ಅಥವಾ ಎಲ್ಲರೂ ಹೇಳೋದು ಹಾಗೆ, ನಿಮಗೆ ಅಷ್ಟಮ ಶನಿ ಉಂಟು, ಪಂಚಮ ಶನಿ ಉಂಟು. ಹಾಗಾದರೆ ಶನಿ ಪೀಡೆ ಬಂತು, ಏನು ಮಾಡಬೇಕಾಗಾದರೆ ಗ್ರಹಚಾರಗಳು ಬಂದಾಗ ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ಸ್ವಸ್ಯ ಕರ್ಮಣ ತೇನೈವ ಅನುಭವ್ಯತೆ, ನಾವು ಮಾಡಿದ್ದನ್ನು ನಾವೇ ಅನುಭವಿಸುವುದು. ಹಾಗಾದರೆ ಏನು ಮಾಡಬೇಕು ಕೇಳಿದರೆ, ಕರ್ಮಾಧ್ಯಕ್ಷನಾದ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ನಾವು ಜನ್ಮಾಂತರದಲ್ಲಿ ಮಾಡಿದ ಯಾವುದೋ ಕೆಟ್ಟ ಫಲಗಳಿರ್ಬಹುವುಗಳನ್ನು ಕ್ಷಯ ಮಾಡಿಯಪ್ಪ ಅಂತ. ನಾವು ಶನಿ ಹಿಡ್ದದ್ದು ಅಂತ ಶನಿಗೆ ಬೈತೇವೆ. ಶನಿಗೆ ಬೈಯೋದಲ್ಲ, ಮತ್ತು ಶನಿಗೆ ಹೊಗಳಬೇಕು ಅಂತ ಹೇಳ್ತಾರೆ. ಹೇಗೆ ಕೇಳಿದರೆ, ಇವತ್ತು ನಾವು ನೋಡಿ, ನಾವು ಜನ್ಮಾಂತರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇವೆ, ಅದು ಇಡೀ ಜೀವನದಲ್ಲಿ ಫಲ ಕೊಡ್ತದ ಕೇಳಿದರೆ ಅಲ್ಲ. ಮತ್ತು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದಕ್ಕೆ ಫಲ ಸಿಕ್ಕತ್ತೆ. ಅದೇ ನಾವು ಜನ್ಮಾಂತರದಲ್ಲಿ ಎಷ್ಟೋ ದಾನಗಳನ್ನು, ಧರ್ಮಗಳನ್ನು, ಎಷ್ಟೋ ಉಪಕಾರಗಳನ್ನು ಮಾಡಿದ್ದೇವೆ, ಅದ್ರದ್ದು ಯಾವಾಗ ಫಲ ಅನುಭವಿಸ್ತೀರಿ? ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅನುಭವಿಸ್ತೀರಿ. ಇದನ್ನು ತೋರಿಸಿಕೊಟ್ಟವರು ಗ್ರಹಗಳು.